ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ತಿರುಗಾಳಿ ಚಳಿಗಲಿ ಅಳುಗದೆ ಮುಂದೆ ಸಾಗುವೆ ಅರಹು 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 ಯಾವಲ್ಲ ಪುಡ್ಬೋಸಿ ನನ್ನ ಮಗ ನಾನ್ರಿ ನಿಮ್ ಹೆಂಡತಿಗ್ ಮಾಡುದು ಏನ್ಲ ನನ್ನ ಎತ್ತಕ್ ಮಾಡುದು ಅದೇ ನಿಮ್ ಹೆಂಡತಿಗ್ ಮಡಿ ಮಾಡು ತಿಮ್ಮ ಆಯ್ತಾಯ್ತು ಸಮಾಧಾನ ನಿಮ್ ಹೆಂಡತಿಗ್ ಮಡಿ ಮಾಡು ತಿಮ್ಮ ಓಹೋ ಲಾಂಡ್ರಿ ತಿಮ್ಮನ ನನ್ನ ಲಾಂಡ್ರಿ ಅಂತಾಳಲ್ರಿ ರೀ ಲಲ್ಲು ನಿಮ್ಮ ನರ್ಸು ಅಂದ್ರೆ ನಿಮ್ಗೆ ಬೇಜಾರಾಗಲ್ವಾ ಅಂತ ಅಲ್ಲ ಕಣೋ ಲಾಂಡ್ರಿ ಮೊನ್ನೆ ಲಂಗನ ಇಸ್ತ್ರಿ ಮಾಡಿ ಕಳ್ಸು ಅಂತಂದ್ರೆ ಯಾಕೆ ಅಂತ ನನ್ ಲಂಗದ ಲಾಡಿನ ಕಿತ್ತಾಕಿದ್ಯಲ್ಲ ಯಾಕೆ ಅಯ್ಯಪ್ಪ ನಿಮ್ ಲಂಗದ ನಾಡಿಗೆ ನಾನ್ ಕೈ ಹಾಕ್ಲಿಲ್ಲ ರೀ ದೇವ್ರಾಣೆಗುವೆ ಆ ಲಂಗದ ನಾಡಿಗೆ ಕೈ ಹಾಕಿರೋರು ನಮ್ಮ ಆಳು ಗೋಬಿ ಸಿದ್ನುವೆ ಆ ದೇವ್ರಳ್ಳಿ ನವೀನಲ್ವೇ ಅಯ್ಯೋ ಹಾಳಾಗ್ ಹೋಗ್ಲಿ ಲಂಗದ ಬಗ್ಗೆ ಬಿಟ್ಟಾಕು ಸೀರೆನ ಐರನ್ ಮಾಡಿ ಕಳ್ಸು ಅಂತಂದ್ರೆ ಜಾಗನ ನೋಡ್ಕೊಂಡು ಯಾಕೆ ಸೀರೆ ನಡಿನ ಕೆಳಗೆ ತೂತು ಮಾಡಿ ಕಳ್ಸಿದ್ಯಾ ಏನ ತೂತ ಆ, ಆ ತೂತು ಮೊದ್ಲೇ ಇತ್ತು ಲೇ, ಅದು ಹಳೇ ತೂತು ನೀನೀಗ ಮಾಡಿರೋದು ಹೊಸ ತೂತು ಏನೇ ಹೇಳು ಲಾಂಡ್ರಿ ಯಾಕೋ ನೀನು ಇತ್ತೀಚೆಗೆ ಸರಿಯಾಗಿ ಮಾಡ್ತಾ ಇಲ್ಲ ಏನ್ರಿ ಬಟ್ಟೆ ಮೇಲೆ ಐರನ್ನ ಓ ಐರನ್ನ ರೀ ಮೊನ್ನೆ ಏನಾಯ್ತು ಗೊತ್ತಾ ಏನಾಯ್ತು ನಾನು ಸರಿಯಾಗಿ ಮಾಡ್ತಾ ಇದ್ದೆ ಹೊಸಿ ಕಾವು ಜಾಸ್ತಿ ಆಗ್ಬಿಡ್ತು ಸಡನ್ ಆಗಿ ಎತ್ಕೊಂಡೆ ಇಲ್ಲ ಅಂದಿದ್ರೆ ನಿಮ್ದು ಇನ್ನೂ ದೊಡ್ಡದಾಗ್ಬಿಡ್ರಿ ಇನ್ನೂ ಅರ್ಧೋಯ್ತಿತ್ತ ಸುದ್ದ ಇದೇ ನಿನ್ ಪ್ರೆಸ್ ಕ್ಲಾಸ್ ಅಂತಿದ್ದ ಅವತ್ತು ಮಾಡಿದೇನಿ ಆತರಗಾರನಿಗೆ ಬುದ್ಧಿ ಮಾಟ ಅನ್ನಂಗೆ ಸಳಗಾಲ ಒಪ್ಕಮ್ಮ ಕಾವು ಜೋರಾಗಿ ಇರ್ಬೇಕು ಆದ್ರೆ ನೋಡಿ ಮಾಡಿ ಅಲ್ವೇ ತಿಕ್ಕೋದು ಅಲ್ಲ ಚೆನ್ನಣ್ಣ ತಿಕ್ತಾ ತಾನೇ ಕಾವು ತಣ್ಣಗಾಗುದು ಅಲ್ಲ ಕಾವು ತಣ್ಣಗಾದ್ಮೇಲೆ ತಿಕ್ಕರಿ ಏನ್ ಪ್ರಯೋಜನ ಅದೆಲ್ಲ ನಿನ್ಗೆ ಎಲ್ಲಿ ಗೊತ್ತಾಗ್ಬೇಕು ರೀ ಲಲ್ಲು ನೀವೇನ್ ಸುಮ್ನೆ ಮಾಡಿಸ್ಕತ್ತೀರಾ ರೊಕ್ಕ ಕೊಡುದಿಲ್ವಾ ನಾನು ಏನಾರ ಸರಿಯಾಗಿ ಮಾಡ್ದೋದ್ರೆ ನೀವು ನನ್ನ ಹತ್ರ ತಿರ್ಗಾ ಬರ್ತೀರಾ ಅದೇ ಐರನ್ನ ಅಲ್ಲ ತಿಮ್ಮಣ್ಣ ಬಣ್ಣದ ತಟ್ಟೆಗೆ ಮರಳಾಗಿ ಸುಣ್ಣದ ಗೋಡೆನೆ ಕೆಡಗಿದ್ರು ಅಂದಂಗೆ ಹೆಂಗಿದ್ದವನು ಹೆಂಗ ಆಗ್ಬಿಟ್ಟಿದೀಯಣ್ಣ ಹೆಂಗಿದ್ದಣ್ಣ ಅಣ್ಣ ಯಾರ್ದಣ್ಣ ಈ ರಾಜಕೀಯ ಮಟ್ಟ ಇದೇನ್ ಚೆನ್ನಣ್ಣ ಹಿಂಗನ್ಬಿಟ್ಟೆ ಇದ್ ನಂದಿ ನಾನು ಇತ್ತೀಚೆಗೆ ರಾಜಕೀಯ ಪ್ರವೇಶ ಮಾಡಿದ್ದೀನಿ ಗೊತ್ತಾ ಏನ್ಕಪ್ಪ ಏನ್ಕೆ ಅಂದ ಅಲ್ಲ ಕರ್ಣ ಯಾವ ಪ್ರವೇಶ ಅಂದದ್ದು ಅದೇನೋ ಪ್ರವೇಶ ಅಲ್ಲ ಕರ್ಣ ರಾಜಕೀಯ ಪ್ರವೇಶ ಹುಚ್ಚೆಲ್ಲ ಬೆಪ್ಪಲ್ಲ ತೈಲೂರೈದ ತೋಬಿಡಿದೆ ನಿನ್ಗೆ ಯಾಕೋ ರಾಜಕೀಯ ಲವ್ ಇಸ್ತ್ರೀಯ ಮಾಡ್ಕೊಂಡು 4 ಕತ್ತಿಯ ಮೇಯ್ಸ್ಕೊಂಡು ಊರಲ್ಲಿ ಹೆಂಗ್ಸ್ರು ಮುಟ್ಟು ಬಟ್ಟೆ ಹಾಕೊಂಡು ಹೆಂಡತಿ ಮಕ್ಕಳ ಸಾಕೋದ್ ಬಿಡ್ಬಿಟ್ಟು ಲೋ ನಾನು ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರೆ ಮೊದ್ಲೇ ಇವನು ಅವನ್ ಡೇಂಜರ್ ಕಾಲ ಅದಕ್ಕೆ ಅಲ್ಲ ಕರ್ಣ ಈ ಖಾದಿ ಬಟ್ಟೆ ನೀನು ಅಷ್ಟು ಕಳುವೆ ಮಾಡ್ಬೇಡ ಈ ರಾಜಕೀಯನ ಈ ಖಾದಿ ಬಟ್ಟೆ ಹಾಕೊಂಡು ಹೋಯ್ತಾ ಇದ್ರೆ ಏನ್ ಮರ್ಯಾದೆ ಕೊಡ್ತಾರೆ ಗೊತ್ತೇ ಮತ್ತೆ ಕೆಲವು ಕಡೆ ಎಕ್ಕಡ ಕೋಳಿ ಮಟನ್ ಬೇಯಿಸಿದ್ದಾರೆ ಕಣ ಹೇಳು ಅಲ್ಲ ಅಣ್ಣ ನೀ ಹೇಳ್ದಂಗೆ ಈ ಖಾದಿ ಬಟ್ಟೆ ಹಾಕೊಂಡು ಎಷ್ಟೋ ಜನ ಮುಂದುವರೆದವ್ರೆ ಮನೆ ಮಠ ಆಸ್ತಿ ಎಲ್ಲನೂ ಮಾರ್ಕೊಂಡವ್ರೆ ನಾನೇನು ಎಲ್ಲಾ ಟೈಮಲ್ಲೂ ಹಾಕೋದಿಲ್ಲ ಎಲೆಕ್ಷನ್ ಬಂದಾಗ ಹಾಕತ್ತೀನಿ ವರ್ಕೌಟ್ ಆಯ್ತೆ ಅದೃಷ್ಟ ಕುಳಾಯಿಸಿದ್ರೆ ನಾನು ಇಸ್ತ್ರಿ ಪೆಟ್ಟಿಗೆ ನನ್ನ ಅಂಗಡಿ ಕತ್ತೆ ಎಲ್ಲಾನು ಮಾರ್ಬಿಟ್ಟು
ಮೂರ್ನುವೆ ಓ ಅದೇ ಇಸ್ತ್ರಿ ಜೈವಿರುವವರೆಗೂ ಭಯವಿಲ್ಲ ಅಂತ ಇವನೊಂಥರ ಕಲ್ಬೆರ್ಕೆ ರಾಜಕಾರಣಿ ಏನು ನೀವು ಅಷ್ಟೊಂದು ಅಗ್ರ ತಿಳ್ಕೊಬೇಡಿ. ನಾನು MLA ಜೊತೆ ಇತ್ಕೊಂಡು ಏನೇನ್ ಕೆಲಸ ಮಾಡ್ಸೀನಿ ಗೊತ್ತೈತಿ ಮಣ್ಣ. ಅಂತದ್ ಏನಪ್ಪ ಮಾಡ್ತಿದ್ದ ನಾವೇನು ಕಾಣುವಪ್ಪ. ಇಲ್ಲ. ನೀನ್ ನೋಡಿದೆ ಚೆನ್ನ ಅಣ್ಣರ್ ಕಿಸ್ತಿದಾರಂತ ಸುಮ್ನಿರು. ಏನೇನು ಕಿಸ್ತಿರೋದು? ಏನ್ ಕಿಸ್ತಿದ್ರು ಅಂತ ಹೇಳ್ತಾ ಇದೀಯಾ? ಅಲ್ಲ ನಿಮ್ ಚಿಕ್ಕಬೋರೆ ದೊಡ್ಡ ಸ್ಕೂಲ್ಗೆ ಬಣ್ಣ ಹೊಡ್ಸಿದ್ರೆ ಏನ್ ಚೆನ್ನಣ್ಣ? ಇರ್ಲಿ ಬಣ್ಣದ ಮಾತಿರ್ಲಿ. ಹಾ. ಲೋ ಕಳ್ಳನ ಮಗನೇ, ಹೇಳು. 30 ಫೋನ್ ಮಾಡಿದ್ರೆ ಎತ್ತುದಿಲ್ಲ ನನ್ನ ಮಗ ನೀನು. ನೀನು ಜನ ಕೈಗೆ ಸಿಕ್ಕಿ ಜನ ಸೇವೆ ಬೇರೆ ಮಾಡ್ತೀಯ. ಯೋ ಆಗ ಈಗ ಹೇಳು. ಜಾಸ್ತಿ ನಮ್ ಸಂಘದಲ್ಲ 30 ಫೋನ್ ಮಾಡ್ತೀವಿ, ಸಿಕ್ಕುದಿಲ್ಲ ನನ್ನ ಮಗ. ಈಗ ಹೇಳಣ್ಣ. ಸರಿ ಹೇಳ. ರಾಜಕೀಯ ಪ್ರವೇಶ ಆದ್ಮೇಲೆ ಹೇಳು. ಓ ಪ್ರವೇಶ ಮಾಡಿದ್ಮೇಲೆ ಚಿಕ್ಕಬೋರೆ ದೊಡ್ಡ ಸ್ಕೂಲ್ಗೆ ಬಣ್ಣ ಸುಣ್ಣ ಮಾಡಿದವ್ರ ಯಾರು? ನಾನು MLA ಸಾಹೇಬ್ರಿಗೆ ಹೇಳಿ ಮಾಡಿಸ್ತೆ. ದೊಡ್ಡ ಸಿಕ್ಕಿರ ಗೇಟಲ್ಲಿ ತಂಗುದೋಣ ಐತೆ, ಬಸ್ ಸ್ಟ್ಯಾಂಡ್ ಇತ್ತೆ, ಇಲ್ಲ ಅದ್ ಮಾಡಿಸ್ತವ್ರ ಯಾರು? ಯಾರು? ನಾನು. ಪರವಾಗಿಲ್ಲ. ಆಮೇಲೆ ಆ ಕುರಿ ಕೆಂಪು ದೊಡ್ಡ ರಘು ಅಣ್ಣ ಬೆಳ್ಳೂರಲ್ಲಿ ಒಂದಾಗಿತ್ತಲ್ಲ ಅದು ಏನು ಅದು ಅಂಗಡಿ ಅದನ್ನು ಒಂದು ಅಲ್ಪ ಸ್ವಲ್ಪ ದುಡ್ಡು ಕೊಡಿಸ್ತೆ. ಅದು ನಿಂದ ಒಟ್ಟಲ್ಲಿ ಅದಕ್ ಬೇಡ ದುಡ್ಡು. ಅಲ್ಲ ಹತ್ತಿರೋ ಆದಾಯ ನೆಲ್ಲಿದಯ್ಯ. ಆಮೇಲೆ ಕುರಿ ಕೆಂಪು ದೊಡ್ಡ ರಘು, ದ್ಯಾವರಳ್ಳಿ ನವೀನ, ನಮ್ ಗೋಬಿ ಸಿದ್ಧ, ಆ ಜೊತೆಗೆ ಬಿದ್ರಳ್ಳಿ ಶ್ರೀಧರ ಎಲ್ಲಾ ಸೇರ್ಕೊಂಡು ಇಸ್ಪಿಟ್ ಆಡ್ತಾ ಇದ್ರೆ ಪೊಲೀಸ್ ಬಂದು ಹೊಂಟೋಗಿದ್ರು. ಅವ್ರನ್ನ ಬಿಡಿಸ್ತೋರ್ ಯಾರು? ಯಾರು? ನಾನು ಅಖಿಲ ಕರ್ನಾಟಕ ಲಾಂಡ್ರಿ ಸಂಘದ ಅಧ್ಯಕ್ಷ ಎಲ್ ತಿಮ್ಮೇಶಿ. ಕೊಟ್ಟಿದ ನಮ್ಮ ಮದ್ದೂರ್ ತಾಲೂಕ್ ಮಿಂಡ್ರಿ ಸಂಘದ ಅಧ್ಯಕ್ಷ. ಲಾಂಡ್ರಿ ಸಂಘದ ಅಧ್ಯಕ್ಷ. ನಾನು ಯಾವ್ದು ಮಿಂಡ್ರಿ ಸಂಘ ಇದ್ದ ಯಾವ್ದಪ್ಪ? ನಾವು ವ್ಯತ್ಯಾಸ ಬೇಡವೇನ್ರಿ? ಅರ್ಜೆಂಟ್ ಕೇಳಿಸ್ತಿಲ್ಲ, ಮೀ ಅಂತ ಕೇಳ್ಕೊಡ್ತೀನಿ. ಸ್ವಲ್ಪ ನಾಲ್ಗೆ ಒಳ್ಳಲ್ಲ ನಾನು ಹೇಳ್ತೀವಿ ಹುಳಿಗೆ. ಅಣ್ಣ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಎಂಬಂಗೆ ಬೇಕಾದಷ್ಟು ಕೆಲಸ ಮಾಡಿದೀಯ ಪುಡಣ್ಣ ನಿನ್ಗೆ. ಅಲ್ಲ ಬೇಕಾದಷ್ಟು ಕೆಲಸ ಅಲ್ಲ. ಅಲ್ಲ ನೀನು ಈ ರಾಜಕೀಯ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ಚೆನ್ನಣ್ಣ? ಹತ್ರ ರಾಜಕೀಯ ಅಂದ್ರೆ ಕೇಳಿಸ್ಕೊ. ರಾಷ್ಟ್ರೀಯ ಜನತೆಯ ಕೀರ್ತಿಯ ಯಶಸ್ಸು, ಜನಗಳ ಯಶಸ್ಸು ಅಂತ. ಕಣಂತ ಬಾ. ಏನ್ ಉಂಕಣ? ರಾಜಕೀಯ ಅಂದ್ರೆ ಅದಲ್ಲ, ರಾಷ್ಟ್ರದ ಜನತೆನ ಕೀಳು ಮಟ್ಟಕ್ಕಿಳಿಸೋದು ಅಂತ ಅಲ್ವಾ ಲಾಂಡ್ರಿ? ಅದೇ ಕೆಲಸ ಮಾಡ್ತಾ ಇರೋದು ಒಂದ್ ತಿಂಗಳಿಂದ. ಮಾತುಕುವೆ ಏನಾದ್ರು ಕೆಲಸ ರಾಜಕೀಯ ಅಂದ್ರೆ ಏನ್ ಗೊತ್ತೇನ್ರಿ? ಅದೇನ್ ಹೇಳ ಇಲ್ಲಿ ನನಗೆ. ರಾ ಅಂದ್ರೆ ರಾವಣ, ಜ ಅಂದ್ರೆ ಜರಾಸಂಧ, ಕಿ ಅಂದ್ರೆ ಕೀಚಕ. ಈ ಮೂರರ ಸಮೂಹ. ಯಾ ಬಿಟ್ಬಿಟ್ರು ಇವ್ರು? ಯ ಅಂದ್ರೆ ಯಮ. ಈ ಮೂರರ ಸಮೂಹವೇ ರಾಜಕೀಯಲ್ಲೂ. ಯಾನೇ ಬಿಟ್ಬಿಟ್ಟು ಇವ ಯಾವ ಸೀಮೆ ರಾಜಕೀಯ ಮಾಡ ನೀವ? ಅದ ಮಾಡ್ತಾನ ರಾಜಕೀಯ. ಕಂಡಿದ್ದೀನಿ. ಬರ್ತಾನೆ 2 ಗಂಟೆಗೆ. ಅದು ಫ್ರೆಶ್ ಕ್ಲಾಸ್ ಅದ. ಈ ಮೂಡದ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ತಲೆಗೆ ಉಳುವ ಬಿಟ್ಬಿಟ್ಟು ಈಗ ಬೇರೆ ಹೆಣ್ ಬೇರೆ ಸಿಗ್ತಾನ ಮೂದವಿ. ನೀನು ನಿಗ್ಗಿರ್ಕಂದ್ರೆ ಏನ್ ಮಾಡುದು? ಬಾ ಹುಚ್ಚಾಸ್ಪತ್ರೆ ಸೇರಿಸ್ತೀನಿ. ಮೂದವಿ ಏನ ಈ 3 ತಿಂಗಳಾದಲ್ಲ ಭಾರಿ ಕಷ್ಟ, ಎಡ್ತಿ ಇದ್ದಂಗೆ ಇರ್ಬೇಕು ಮೊಗ್ಲಲ್ಲಿ. ನಡಿ ಮೂದವಿ ಓಮ ಹುಚ್ಚಾಸ್ಪತ್ರೆ ಗೇಟ್ ಮುಡಿಸ್ಬಿಡ್ತೀನಿ. ಓ ಮೂದವಿ ಬರ್ಲಲ್ಲಾಂಡ್ರಿ. ಲೇ ಚೆನ್ನಣ್ಣ, ಯಾವುದೋ ಒಳ್ಳೆ ಸೂಪರ ಪಿಗರ ಪಟಾಯಿಸಿ ಅವಳಗ್ ತಾಲಿ ಕಟ್ಟಿದಿಲ್ಲ. ಆ ಪಿಗರ ಏನಾರು ಮಾಡಿ ನಾನು ಪಟಾಯಿಸ್ಕಲಿಲ್ಲ ಅಂದ್ರೆ ಅಖಿಲ ಕರ್ನಾಟಕ ಲಾಂಡ್ರಿ ಸಂಘದ ಅಧ್ಯಕ್ಷ ಎಲ್ ತಿಮ್ಮೇಶಿ ಅಲ್ಲ. ಆಹಾ ಲಲ್ಲೋ, ಏನು ನಿನ್ನ ಹಲ್ಲು, ನಿನ್ನ ನೋಡ್ತಾ ಇದ್ರೆ ಹಂಗೆ ಸುರಿದೋಗ್ಬಿಡ್ತದೆ. ಅದೇ ಕಂಡ್ರೆ ಜೊಲ್ಲು. ಆಹಾ ಲಲ್ಲೋ, ನಿನ್ನ ತುಟಿ ತೊಂಡೆ ಹಣ್ಣು, ನಿನ್ನ ಮೂಗು ಮಾಗಿದ ಮಾವು. ಅಲ್ಲ ಶಿವಪ್ಪ, ಹೆಣ್ಣಿಗೆ ಅಂದವ ಕೊಟ್ಬಿಟ್ಟು
ಗಂಡಿಗೆ ಆಸೆ ಕೊಟ್ಬಿಟ್ಟಲ್ಲೋ. ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ ಗಂಡಿನಲ್ಲಿ ಆಸೆಗಿಟ್ಟನೋ. ಹೆಣ್ಣು ಗಂಡು ಸೇರಿಕೊಂಡು ಜಗಳವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಮ್ಮ